ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಭೀಮ್ನ ಅಮಾವಾಸ್ಯೆ ಹಬ್ಬದ ಶುಭಾಶಯಗಳು. ನಾನು ಈ ಥರ 2 ದೀಪಕ್ಕೆ ಕಂಕಣ ಕಟ್ಟಿ ಅಕ್ಕಿ ಎಲ್ಲನೂ ಇಟ್ಟು ಒಂದು ಪ್ಲೇಟ್ಗೆ ಪೂಜೆ ಮಾಡ್ತೀನಿ. ಇದು ಶಿವಪಾರ್ವತಿಯರ ಸ್ವರೂಪವಾಗಿರುತ್ತೆ. ಹಾಗೆ ಭೀಮೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನೆಕ್ಸ್ಟು ನಾನು ಬಾಲು ಅವರಿಗೆ ಪಾದಪೂಜೆಯನ್ನು ಮಾಡ್ತೀನಿ. ಸೊ ಅಲ್ಲಿ ಪಾದಪೂಜೆನ 3 ಟೈಮ್ಸ್ ಮಾಡಿ ನೆಕ್ಸ್ಟು ಅವ್ರ ಕಡೆಯಿಂದ ಆಶೀರ್ವಾದ ಪಡ್ಕೊಳ್ತೀನಿ. ನಾನೇನು ಗಿಫ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ಸೊ ಅವರು ಆ ಥರ ಎಲ್ಲ ಕೊಡಲೇಬೇಕು ಅನ್ನೋದೇನಿಲ್ಲ, ನಾನೇನು ಮಾಡೋದು ಇಲ್ಲ. ಹಾಗೆಯೇ ನಾನು ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೆ. ಸೊ ಟೆಂಪಲ್ಗೆಲ್ಲ ಹೋಗೋಕ್ಕೆ ಬಾಲೋರು ರೆಡಿ ಮಾಡ್ತಾಯಿದ್ರು ಜಾಶುನ. ಕೆಲವ್ರು ಹೇಳ್ತಾರೆ ಬೂಟಾಟಿಕೆಗೋಸ್ಕರ ಮಾಡ್ತಾರೆ ಇದನ್ನು, ಮತ್ತು ಏನು ಸ್ಟೋರೀಸ್ಗೆ ಇನ್ಸ್ಟಾಗೆಲ್ಲ ಹಾಕ್ಲಿಕ್ಕೋಸ್ಕರ. ನಾನು ಆ ಥರ ಎಲ್ಲ ಮಾಡಲ್ಲ. 3 ಇಯರ್ಸಿಂದ ಮಾಡ್ತಾ ಇರೋದು. ಫೈನಲ್ ಆಗಿ ನಾವು ಟೆಂಪಲ್ನ ರೀಚ್ ಆದ್ವಿ. ಇದು ಬನ್ನಿಮಕ್ಕಳಮ್ಮ ಟೆಂಪಲ್, ರಾಮನಗರದಲ್ಲಿರೋದು. ನನಗಂತೂ ತುಂಬ ಇಷ್ಟವಾದ ದೇವರಿದು. ಹಾಗೆಯೇ ನವಗ್ರಹ ದೇವಸ್ಥಾನ ಪ್ರದಕ್ಷಿಣೆ ಮಾಡಿಸ್ತಾ ಇದ್ರು ಬಾಲು ಅವರು. ಜಾಶುನ ಕೆಳಗಡೆ ನಡಿ ಅಂದರೂ ನಡೆಯೋದಿಲ್ಲ ಅಲ್ಲೆಲ್ಲ. ಸೊ ಹಾಗಾಗಿ ಅವಳನ್ನ ಎತ್ಕೊಂಡು ಪ್ರದಕ್ಷಿಣೆ ಹಾಕ್ತಾಯಿದ್ರು. ಹಾಗೆಯೇ ನೆಕ್ಸ್ಟ್ ಮಂಡೇಗೆ ಅವಳಿಗೆ ಫ್ರೂಟ್ಸ್ ತರೋಣ ಅಂತ ಹೋಗ್ತಾಯಿದ್ದೆ. ಮೋರ್ಗಿಂತ ಮಾರ್ಕೆಟಲ್ಲೇ ಪ್ರೈಸಸ್ಗಳು ಜಾಸ್ತಿ ಇರುತ್ತೆ ಫ್ರೂಟ್ಸ್ದಂತೂ ಇಲ್ಲಿ ರಾಮನಗರದಲ್ಲಿ. ಹಾಗಾಗಿ ಮೋರ್ಗೆ ಹೋಗಿ ಜಾಶುಗೆ ಏನೇನು ಬೇಕು ಫ್ರೂಟ್ಸ್ಗಳು ಅಂತ ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ದೆ. ಹಾಗೆ ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತು. ಸೊ ಬ್ರೇಕ್ಫಾಸ್ಟ್ಗೆ ನೋಡೋಣ, ಇಲ್ಲಿ ನ್ಯೂ ಒನ್ ಓಪನ್ ಆಗಿತ್ತು ಹೋಟೆಲ್ಲು ರಾಮನಗರದಲ್ಲಿ. ಸೊ ನೋಡೋಣ ಅಂತ, ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಕ್ಲೀನಾಗಿತ್ತು ಎಲ್ಲ. ಬಟ್ ಫುಡ್ ವೈಸ್ ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ಬಾಲು ಅವ್ರು ಇಲ್ಲಿ ಆರ್ಡ್ರ್ ಮಾಡ್ತಾಯಿದ್ರು. ನನಗೇನು ಅಷ್ಟು ಫುಡ್ಡು ಅಷ್ಟು ಗುಡ್ಡಾಗಿರಲಿಲ್ಲ, ಪ್ರಾಂಪ್ಟಾಗಿ ಹೇಳಬೇಕು ಅಂದರೆ. ಸೊ ನನಗೆ ಮೈಸೂರು ಮೈಲಾರಿ ದೋಸೆ ಅಂದರೆ ತುಂಬಾ ಇಷ್ಟ. ನಾನು ಅಲ್ಲಿ ನೋಡಿ ಬೆಣ್ಣೆ ದೋಸೆನ ಆರ್ಡ್ರ್ ಮಾಡಿದೆ. ಹಾಗೆಯೇ ಬಾಲು ಅವರು ಒಂದು ನಾರ್ಮಲಾಗಿ ಪ್ಲೇನ್ ದೋಸೆ ಆರ್ಡ್ರ್ ಮಾಡಿದರು. ನನಗೇನು ಅಷ್ಟು ಮೈಸೂರು ದೋಸೆಗಿಂತ ಏನು ಇಷ್ಟ ಆಗಲಿಲ್ಲ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.